ನ್ಯಾಯ ಸಿಗಬೇಕಾದ ಜಾಗದಲ್ಲೇ ಅನ್ಯಾಯ ನಡೀತಾ ಇದ್ರೂ ಮೇಲಾಧಿಕಾರಿಗಳು ಸುಮ್ಮನೆ ಕುಳಿತಿರುವುದು ಯಾಕೆ? ಬೆಳಗಾವಿ ಜಿಲ್ಲೆಯ ರಾಯಭಾಗದ ಸಬ್ ರಿಜಿಸ್ಟ್ರಾರ್ ಮಾಡಿರುವ ಘೋರ ಅಪರಾಧ ನೋಡಿ. ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ವಯೋವೃದ್ಧೆ ಯಲ್ಲವ್ವ ಸಿದ್ದಪ್ಪ ಕಬ್ಬೂರೆ ಇವಳ ಒಪ್ಪಿಗೆ ಇಲ್ಲದೆ ಸ್ವಂತ ಜಮೀನು ಮತ್ತೊಬ್ಬರ ಪಾಲು. ಈ ಹುನ್ನಾರ ಅಧಿಕಾರಿಗಳದ್ದ ಏನು ಕಳ್ಳರದ್ದ ಎನ್ನುವ ಅನುಮಾನ ಶುರುವಾಗಿದೆ. ಸಬ್ ರಿಜಿಸ್ಟ್ರಾರ್ ಹೇಳುತ್ತಿರುವುದೇನು ನೋಡ್ರಿ, ಸೈನ ಮಾಡಿಲ್ಲ ಇದಕ್ಕೆ ಪ್ರೊಸೀಜರ್ ಐತೆ. ನೀವು ಅರ್ಜಿ ಕೊಡ್ತೀನಿ, ಯಾರು ಕೊಡ್ತೀನಿ, ಕ್ಯಾನ್ಸಲೇಷನ್ ಮಾಡಿಸೋ ಗೌರ್ಮೆಂಟ್ ಲೆಟರ್ ನಾ ಇದ್ದಾಗ ಆಗಿಲ್ಲ. ಇವರು ಅಧಿಕೃತ ಅಧಿಕಾರಿಗಳು. ಘಟನೆ ನಡೆದ ದಿನ ಯಾರು ಇವರ ಜವಾಬ್ದಾರಿ ಪಡೆದವರು, ಸಹಿ ಯಾರ್ದು ಎನ್ನುವ ಅಷ್ಟು ಮಾಹಿತಿ ಇಲ್ಲ ನೋಡಿ. ಎಂತಹ ಉತ್ತರ ಕೊಡ್ತಾ ಇದ್ದಾರೆ. ಮಾಡಿರುವುದು ಅನಾಚಾರ, ಸಮರ್ಥನೆ ಬೇರೆ. ಈ ಘಟನೆ ಅಧಿಕಾರಿ ಮತ್ತು ಕಳ್ಳರ ನಡುವಿನ ಒಪ್ಪಂದವೇ ಎನ್ನುವ ಅನುಮಾನ ಶುರುವಾಗಿದೆ. ಅಮಾಯಕ ಬಡಜೀವಿ ಯಲ್ಲವ್ವನ ಆಸ್ತಿ ನಂಬರ್ 72/1 ಇದರಂತೆ 12 ಗುಂಟೆ ಇವಳ ಹೆಸರಿನಲ್ಲೇ ಇರಬೇಕಾಗಿತ್ತು. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಈ ಆಸ್ತಿಯು ಈಗ ಮತ್ತೊಬ್ಬರ ಪಾಲಾಗಿದೆ. ವಿಪರ್ಯಾಸ ಏನೆಂದರೆ ಯಾವ ಒಪ್ಪಂದವೂ ಇಲ್ಲದೆ ಆಸ್ತಿ ಕಬಳಿಕೆ ಆಗಿರುವುದು. ಈ ಅವ್ಯವಹಾರದಲ್ಲಿ ಅಧಿಕಾರಿಗಳನ್ನ ಒಳಗೊಂಡಂತೆ ಯಾರ್ಯಾರು ಈ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೋ ಅಂತಹವರ ವಿರುದ್ಧ ಮೇಲಾಧಿಕಾರಿಗಳು ಕಠಿಣಾತಿ ಕಠಿಣ ಕ್ರಮ ಜರುಗಿಸಿ ಅಳಗವಾಡಿ ಗ್ರಾಮದ ವಯೋವೃದ್ಧೆ ಯಲ್ಲವ್ವಳಿಗೆ ನ್ಯಾಯ ದೊರಕಿಸಬೇಕು. ಇಂತಹ ಪ್ರಕರಣಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಿ ಅಮಾಯಕರನ್ನ ರಕ್ಷಿಸಬೇಕು ಎನ್ನುವುದೇ ನಮ್ಮ ಒತ್ತಾಯ. ವರದಿ ಗಿರೀಶ್ ಪಾಟೀಲ್. ನಂಬರ್ ಮಾಡಿ ಬೇರೆದವ್ರ ಆಧಾರ್ ಕಾರ್ಡ್ ಕೊಟ್ಟ, ಬೇರೆದವ್ರ ಇದ್ರ ಕೊಟ್ಟ, ತಂಬು ಕೊಟ್ಟ, ಹಾಕಿಬಿಟ್ಟು ಪತ್ರ ಮಾಡಿ. ಏನು ಹೆಸರು? ಸಿದ್ದಪ್ಪ ಕಬ್ಬೂರಿ. ಯಲ್ಲವ್ವ ಸಿದ್ದಪ್ಪ ಕಬ್ಬೂರಿ ಮಾಡ್ಕೊಂಡವ್ರು. ಆಳ್ಗೋಡಿ ಏನು ಆಳ್ಗೋಡಿ ಮಾಡ್ಕೊಂಡವ್ರ ಹೆಸರು ರೀ? ವಿಠಲ್ ಲಕ್ಷ್ಮಣ ಹಳ್ಳೂರಿ. ಯಾವಾಗ ಐತ್ರದ ಇದು ಡೇಟ್ ರೀ ಒಂದು ಇರ್ತಾ ಬರ್ತದೆ 20 ವರ್ಷ. ಒಂದು ತಿಂಗಳದಾಗ ಅಕ್ಕಪಟ್ಟು ಪತ್ರಿಕೆ ಎಲ್ಲರೂ ಕೇಳ್ತಿರ್ತಾರೆ. ಅಕ್ಕಪಟ್ಟು ಪತ್ರಿಕೆ ಎಲ್ಲರೂ ಕೇಳ್ತಿರ್ತಾರು. ಇಂಥ ಒಂದು ಇವ ಹಂಗ ಒಳಗೆ ಹೋಗ್ತಿರ್ತಾವ. ಆ ಇಲ್ದನ ಸಹಿ ಆಗಿತ್ರ ಅದ ಇದು ಆಗಿರಿ ಒಂದು ನಿನ್ನೆ ಸಂಜೆ 4 ಗಂಟೆ ಗೊತ್ತಾದ್ರು. ನೀವು ಬಂದಲಾಗಿರಿ ಸಹಿ ಮಾಡಕ್ಕೆ? ನಿಮ್ಮ ಹೆಸರು ರೀ? ಈ ಪ್ರಕರಣದಾಗ ಹಿಂಗೈತಿ, ಈ ಆಯಿ ಇದೊಂದು ಕೆಟ್ಟ ಪ್ರಕರಣದಲ್ಲಿ ಒಂದು ತಿಂಗಳದಾಗ ಇದು 5ನೇ ಈ ರೀತಿ ಆಗೋದ. ಸಬ್ ರಿಜಿಸ್ಟರ್ ಕಚೇರಿ ರಾಯಭಾಗದಾಗ ಈ 5 ಹೆಸರಲ್ಲಿ ಜಮೀನು ಐತಿ ಅಳಗವಾಡಿ ಗ್ರಾಮದಾಗ. ಆ ಜಮೀನ ಒಬ್ಬರು ವ್ಯಕ್ತಿ ಏನು ಮಾಡ್ತಾರೋ, ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಅಧಿಕಾರಿಗಳು ಮನ್ಯಾಗ ಇರ್ತಾರ ಅವರಲ್ಲಿ. ಆ ವ್ಯಕ್ತಿ ಇಲ್ಲಿ ಬರ್ತಾರೋ, ಈ ಬದಲಿ ಬೇರೆದವ್ರು ಒಬ್ಬರು ಹೆಣ್ಮಗಳು ಕರ್ಕೊಂಡು ಇಲ್ಲಿ ಬರ್ತಾರೋ. ಇಲ್ಲಿ ಬಂದು ದಸ್ ತಯಾರು ಮಾಡ್ತಾರೋ. ದಸ್ ತಯಾರಾದ ನಂತರ ಆಧಾರ್ ಕಾರ್ಡನ್ನು ಈ 5 ಕೊಡಂಗಿಲ್ಲ. ಆ ಬೇರೆದವ್ರ ವ್ಯಕ್ತಿ ಏನು ಹೆಣ್ಮಗಳು ಬಂದಿರ್ತಾಳಲ್ಲ ಈಕೆ ಅಂತೇಳಿ ಆಕಿನ ಬಿಂಬಿಸಿ ಇವರು ಶಾಮೀಲ್ ಆಗ್ತಾರೆ. ಯಾರು ಇವ್ರಿಗೆ ಗೊತ್ತಿಲ್ಲದ ಸಬ್ ರಿಜಿಸ್ಟರ್ ಆಗಲಿ, ಅವ್ರ ಕೆಳ ಅಧಿಕಾರಿಗಳಾಗಲಿ, ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಗಟ ಇಲ್ಲಿ ಶಾಮೀಲ್ ಅದಾರೆ. ಲಾಸ್ಟ್ ದಿವಸ ಗ್ರಾಮ ಲೆಕ್ಕಾಧಿಕಾರಿ ಇವರು ಸಹಿ ಮಾಡಿಸ್ಕೊಂಡು ಡೂಪ್ಲಿಕೇಟು ಎಲ್ಲ ಫೈಲನ್ನು ಇಲ್ಲಿ ರಾಯಭಾಗ ತಹಸೀಲ್ದಾರ್ ಕಚೇರಿಗೆ ಉತ್ತಾರ ಆಗೋ ಸಂಬಂಧ ಕಳಿಸ್ಕೊಡ್ತಾರೆ ರೀ. ಲಾಸ್ಟ್ ಮೂಮೆಂಟಿಗೆ ಇನ್ನೆಲ್ಲ ನಾವು ಶಿಕ್ಕಾಕೊಳ್ತೀವಿ ಬಾ ಅಂತೇಳಿ ಉಳ್ಕೋ ಸಂಬಂಧ ಇನ್ನು ಹೆಂಗೋ ಇನ್ನೊಂದು ತಾಸು ಐತಿ, ತಾಸೊಳಗೆ ಉತ್ತಾರ ಹೊರಗೆ ಬರ್ತೈತಿ. ಅಷ್ಟರೊಳಗೆ ಹೇಳೋ ಕೆಲಸ ಆಗಂಗಿಲ್ಲ. ನಾನು ನಿಮಗೆ ಹೇಳೇನಿ, ನನ್ನ ಕೆಲಸ ಮುಗಿತ್ತು, ನನ್ನ ಮ್ಯಾಗ ನೀವೇನು ಅಲಿಗೇಷನ್ ಮಾಡಬಾರ್ದು ಇನ್ ಫ್ಯೂಚರ್ ಅಂತೇಳಿ ತಮ್ಮ ಪ್ರಿಕಾಷನರಿಗೆ ಇವ್ರನ್ನ ಕರೆದು ಹೇಳ್ತಾರೆ. ಇವ್ರದ್ದವ್ರು ನಮ್ಮ ಹತ್ರ ಬರ್ತಾರೆ ನ್ಯಾಯ ಕೇಳಿ.
ನಮಗೆಲ್ಲ ಹಿಂಗಾಗೈತಿ ಯಾವ ರೀತಿ ಮಾಡ್ತೀರಿ ನೋಡ್ರಿ ನಮಗೆ ಕಾನೂನು ಸಲಹೆ ಕೊಡ್ರಿ ಅಂತೇಳಿ ನಾವು ತಹಸೀಲ್ದಾರ್ ಕಚೇರಿಗೆ ಬಂದು ನೋಡಿದಾಗ ತಹಸೀಲ್ದಾರ್ ಅವ್ರೇನು ಹೇಳ್ತಾರೆ ಇಲೆಕ್ಷನ್ ಡ್ಯೂಟಿ ಐತಿ ಭೂಮಿ ಬಂದಿಟ್ಟು ಒಬ್ಬ ಅಧಿಕಾರಿನ ರಸದ ಮೇಲೆ ಕಳಿಸ್ಬಿಟ್ಟು ಪ್ರಭಾವಶಾಲಿ ಅದಾರ ವ್ಯಕ್ತಿಗಳು. ಈ ರೀತಿ ವ್ಯಕ್ತಿನ ಬಂದಿಲ್ಲ, ವ್ಯಕ್ತಿ ಸಹಿನೂ ಅಲ್ಲ, ವ್ಯಕ್ತಿ ಗುರುತಿನ ಚೀಟಿನೂ ಇಲ್ಲ, ಬೇರೆ ವ್ಯಕ್ತಿನ ತಂದು ಯಾರ್ದೋ ಜಮೀನ ಬರೆಸ್ಕೊಂಡು ಈ ರೀತಿ ಮೋಸ ಮಾಡ್ತಾರೋ, ವಂಚನೆ ಮಾಡ್ತಾರೋ, ಲಂಚಾವತಾರ ಮಾಡ್ತಾರೋ. ಈ ಲಂಚಕ್ಕಾಗಲಿ ಈ ರೊಕ್ಕಕ್ಕಾಗಲಿ ಹಪಾಪಿ ಇಷ್ಟ ಆಗೈತಲ್ಲ, ಸಾಮಾನ್ಯ ಬಡ ರೈತರ, ಸಾಮಾನ್ಯ ಕೂಲಿ ಕಾರ್ಮಿಕರ ಸಬ್ ರಿಜಿಸ್ಟರ್ ಕಚೇರಿ ಹೋಗ್ಬೇಕಾರೆ ಇಷ್ಟು ರೊಕ್ಕ ಗೊಳೆ ಮಾಡ್ಕೊಂಡು ಹೋಗಬೇಕು. ತಹಸೀಲ್ದಾರ್ ಕಚೇರಿಗೆ ಬರ್ಬೇಕಾರೆ ಇಂತಿಷ್ಟು ರೊಕ್ಕ ನಾವು ಕೊಡಲೇಬೇಕು. ಜೀವ ಹಿಂಡಿ ಹಿಪ್ಪಿಕಾಯಿ ಮಾಡೋದಲ್ದ ಇಲ್ಲಿವರೆಗೆ ಮಾಡ್ರೆ ನೀನು ಏನು ಮಾಡತ್ತಾರಂದ್ರೆ ಮಲ್ಲಪ್ಪನ ಜಮೀನು ಮಲ್ಲಪ್ಪ ಬಂದೇ ಇಲ್ಲ ಅಲ್ಲಿ, ಯಾವನೋ ತರೋದ ನಾನೇ ಅಂತ ಹೇಳೋದ ಸಹಿ ಮಾಡಿಸೋದ ಹೋಗ್ಬಿಡೋದ. ಅಮಾಯಕರ ಗೊತ್ತಾಗಂಗಿಲ್ಲ, ಧ್ವನಿ ಎತ್ತಕ್ಕೆ ಬರೋಂಗಿಲ್ಲ, ಧ್ವನಿ ಇರೋಂಗಿಲ್ಲ. ಇದೆಲ್ಲ ನೀಡೋದು ಹಣದ ಆಶೆಗಾಗೇನೆ. ರೊಕ್ಕ ಎಷ್ಟು ನೀಡ್ತಾರೆ ಅಷ್ಟು ಲಕ್ಷ ಗಂಟಲೆ ರೊಕ್ಕ ಕೊಡೋದು, ಆಯ್ತು ಸಹಿ ಮಾಡಿ ಹೋಗೋದು. ಅವ್ರು ಗೊತ್ತಿರಂಗಿಲ್ಲ ಪಾಪ. ಇವ್ರು ಎಲ್ಲಿ ಕಲ್ತಾರೋ, ಇವ್ರಿಗೆ ಎಲ್ಲಿ ಗೊತ್ತು, ಇವ್ರು ಎಲ್ಲಿ ಪಹಣಿ ಪತ್ರಿಕೆ ತೆಗಿತಾರೋ, ಯಾವಾಗೋ ಒಂದು ದಿವಸ ತೆಗಿತಾರೋ, ಅಯ್ಯೋ ಹಿಂಗಾದ್ಲ ಹಂಗಾದ್ಲ ಅಂದ್ಬಿಟ್ಟು ಎಲ್ಲ ಜೀವನ ಆಯುಷ್ ಮುಗಿದಿರ್ತೈತಿ. ಅಂತ ಯಾರು ಚಾಲೆಂಜು ಮಾಡೋಂಗಿಲ್ಲ, ಕೇಳಂಗೂ ಇಲ್ಲ. ಇವತ್ತಿಗೆ ಇದು ಹೇಳ್ತೀನಿ ನಿಮಗೆ, ಇದು 4ನೇ ಪ್ರಕರಣ ಈ ಆಫೀಸ್ ಒಳಗೆ. ರೋಷ್ ಹೋಗಿದ್ದು ನಾವು ಇಲ್ಲದೆ ಯಾವುದೇ ಕೆಲಸ ಆಗಂಗಿಲ್ಲ. ಬಾಯ್ಲೇ ಕೇಳ್ರಿ ಏನು ಪರಿಸ್ಥಿತಿ ಆಯ್ತು, ಅಕ್ಕಿಗೆ ಯಾವಾಗ ಗೊತ್ತಾಯ್ತು, ಏನಾಗೈತಿ, ಹೆಂಗಾಗೈತಿ ಹೇಳ್ರಿ. ಟೋಟಲಿ ಸೆಟಲ್ ಆಗಂಗಿಲ್ಲ. ಅವ್ರು ಕೇಳ್ಬೇಕಾಗೈತಿ, ಕಾನೂನು ಐತದೆ. ವೆರಿ ಸೆಟಲ್ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಡಾಕ್ಯುಮೆಂಟ್ರಿ ತೊಗೊಂಡು ಬಂದಾಗ ಇದು ಸಬ್ ರಿಜಿಸ್ಟರ್ ಡ್ಯೂಟಿ ಯಾರು ಬಂದಿಲ್ಲ ಏನು ಯಾರ ನೀವು ವೆರಿಫಿಕೇಶನ್ ಮಾಡಬೇಕು. ಈ ಕಾಗದಗಳು ಏನು ಬರ್ತೈತಿ, ಇನ್ ಕೇಸ್ ಇವರು ಅಡಗಿದ್ರೆ ಕೇಳ್ಕೊಂಡು ಕೇಳಾದ ನಂತರ ಕ್ಲಾರಿಟಿ ತೊಗೊಳ್ಬೇಕಾಗೈತಿ. ನೀ ಕೊಟ್ಟಿದ್ದೀವಿ ಭೂಮಿ, ನೀನೋ ಆ ವ್ಯಕ್ತಿ ಅಲ್ಲೂ. ಇನ್ ಕೇಸ್ ಆ ವ್ಯಕ್ತಿ ಡೌಟ್ ಬರ್ತಂದ್ರೆ ಇಮಿಡಿಯೇಟ್ಲಿ ಅದನ್ನು ಡೀಡ್ ಕ್ಯಾನ್ಸಲ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು, FIR ಮಾಡಬೇಕು. ಈ ಕೇಸ್ಗಳಿಗೂ ಹಾಗಾಗಬೇಕು. ಫ್ರಾಡ್ ಆದದ್ದು ನಿಜ, ಫ್ರಾಡ್ ಆಗೈತಿ, ಮೋಸ ಆಗೈತಿ, ವಂಚನೆ ಆಗೈತಿ, ಲಂಚಾವತಾರ ಆಗೈತಿ. ಏನು ಮಾಡಬೇಕಪ್ಪ ಇವರು? FIR ಹಾಕ್ಬೇಕ್ರ, ಇಲ್ಲ ನಾವು ಅವ್ರ ಮೇಲೆ ಹಾಕಬೇಕು. ಎರಡರೊಳಗೆ ಒಂದಾಗಬೇಕು. ಈಗ ನಾನು ಇಲ್ಲ, ಡ್ಯೂಟಿ ಮ್ಯಾಗ ಇದ್ದಿದ್ದಿಲ್ಲ, ಬೇರೆದವ್ರು ಇದ್ರು, ಓಕೆ ಯಾರು ಹಾಕಿರೋರು ಯಾಕ್ರಿ, ನಿಮ್ಮ ಆಫೀಸ್ ಒಳಗೆ ಆಗೈತೆ, ಯು ಆರ್ ದಿ ಆಫೀಸ್ ಹೆಡ್, ನೀವು ಮಾಡ್ಬೇಕಾ ಕೆಲಸ. ಈಗ ಏನಾಗಬೇಕಂದ್ರೆ ಫಸ್ಟಿಗೆ FIR ಆಗಬೇಕು. ಒಂದು ಮೋಸ, ವಂಚನೆ, ಫೋರ್ಜರಿ, ಇದು FIR ಆಗಬೇಕು. ದೋಸ್ ಪರ್ಸನ್ಸ್ ಯಾರು ಮಾಡ್ಯಾರಲ್ಲ, ಯಾರು ಇನ್ವಾಲ್ವ್ ಹೋದಾರಲ್ಲ, ಇನ್ಕ್ಲೂಡಿಂಗ್ ಸಾಕ್ಷಿ, ಇನ್ಕ್ಲೂಡಿಂಗ್ ದಸ್ತ್ ಬರೆದವ್ರು, ಇನ್ಕ್ಲೂಡಿಂಗ್ ತಹಸೀಲ್ದಾರ್, ತಲಾಟಿ ಎಲ್ಲರೂ ಬಂದ್ರು ಇದ್ರಾಗ. ಅರೆ ಗ್ರಾಮ ಲೆಕ್ಕಾಧಿಕಾರಿ ಗೊತ್ತಾಗಂಗಿಲ್ಲ ರೀ, ಈಗ ಯಾರ, ಈಕೆ ಹೆಸರೇನು, ಈಕೆ ಕೊಟ್ಟಾಳು, ಈಕೆ ಫೋಟೋ ಐತೋ ಅಲ್ಲೋ, ಹಳ ಬಂದು ಗ್ರಾಮ ಲೆಕ್ಕಾಧಿಕಾರಿದು ಕೆಲಸ ಏನು, ಒಂದೇನೋ ಬತ್ತಂದ್ರೆ ಅದು ವೆರಿಫಿಕೇಶನ್ ಮಾಡಿ ನೋಡ್ಬೇಕು. ಹೌದಲ್ಲ, ಇದು ಅಲ್ಲಲ್ಲಪ್ಪ, ಇವು ಐದಲ್ಲ ಅಂದ್ರೆ ಇಮಿಡಿಯೇಟಾಗಿ ಬರಬೇಕು. ಏನು ಆಫಿಷಿಯಲ್ ಅಬ್ಜೆಕ್ಷನ್ ಅಂತಾರೆ, ಅದಕ್ಕೆ ಆಫಿಷಿಯಲ್ ಅಬ್ಜೆಕ್ಷನ್ ರೈಟ್ ಮಾಡ್ಬೇಕು. ಅವ್ರು ಈ ವ್ಯಕ್ತಿ ಸದರಿ ವ್ಯಕ್ತಿಯನ್ನು ನಾವು ಗುರುತಿಸಲಾಗಿ ಈ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಅಂತೇಳಿ ಶರ ಹಾಕಿ ಅದನ್ನು ರದ್ದಿಗೆ ಇಡಬೇಕು. ಅವ್ರು ರದ್ದು ಮಾಡೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ರೀ, ಅದನ್ನು ಪಾಸ್ ಮಾಡಿ ತಹಸೀಲ್ದಾರ್ ಕಾರ್ಯಾಲಯ ರಾಯಬಾಗ್ ಕಳಿಸ್ಕೊಡ್ತಾರೆ. ಅದಕ್ಕೆ ಉತ್ತಾರ ಮುಂದಿನ ಪ್ರೊಸೆಸ್ ಆಗ್ಬೇಕದ. ಇನ್ನು ಒಂದು ದಿವಸ 1 ತಾಸು ಆಗಿರೋ ಉತ್ತಾರ ಆಗಿರೋದು ಅದು ಇಮಿಡಿಯೇಟ್ ನಮಗೆ ಗೊತ್ತಾಯ್ತು. ಕಾನೂನು ನೆರವು ನಮ್ಮ ಹತ್ರಕ್ಕೆ ಬಂದರು, ನಾವು ಇಮಿಡಿಯೇಟ್ ಅದನ್ನ ಆ್ಯಕ್ಷನ್ ತೊಗೊಂಡಿವ್ರಿ. ಈಗ ಅಲ್ಲಿ ತಕರಾರು ಅರ್ಜಿ ಇಟ್ಟಿವಿ, ಅದು ಕಂಪ್ಯೂಟರ್ ಒಳಗಡೆ ಉತ್ತಾರ ಪತ್ರಿಕೆ ಪ್ರೊಸೆಸ್ ಬಂದಾಗೈತಿ. ಇಲ್ಲಿ ಮೇಲೆ ಬಂದು ನಾವು ಕೇಳಲಾಗಿ ಇದು ಹರಕೆ ಉತ್ತರ ಕೊಟ್ಟರು. ನಮ್ಮ ಹತ್ರ ಇಲ್ಲ, ನಾನು ಆ ದಿವಸ ಇಲ್ಲ, FIR ಮಾಡ್ತೀನಿ, ನೋಡ್ತೀನಿ, ಸಾಯಂಕಾಲ ಕೆಳಗ ಮ್ಯಾಲ ಇದು ನಡೆದೈತಿ. ಅದಕ್ಕೆ ಒಂದೇನು ಕರೆ ಕೊಡಿದ ಪ್ರಜ್ಞಾವಂತ ಯುವಕರದಾರ ಇಂಥವ್ರೆಲ್ಲ, ಇವ್ರು ಹೋರಾಟಗಾರ ಮಾಡ್ತಾರೆ. ಎಷ್ಟೋ ಜನ ಅಮಾಯಕರು ಇರ್ತಾರೆ. ನೀವು ಧ್ವನಿಯಾಗಿರ್ರಿ, ನಿಮ್ಮ ಹತ್ರಕ್ಕೆ ನಾವು ಇರ್ತೀವಿ. ಕಾನೂನು ನೆರವು ಏನೋ ಬೇಕಾದ್ರೆ ನಾವು ಅಲ್ವೇಜ್ ಇರ್ತೀವಿ ಅಂತ ಹೇಳ್ತಾ, ಈ ನ್ಯಾಯಕ್ಕೋಸ್ಕರ ಇವತ್ತಿನ ಏನು ಹೋರಾಟದ ಭಾಗಿಯಾಗಿ ಎಲ್ಲ ನಿಮಗೆಲ್ಲ ವಂದನೆಗಳು ಹೇಳ್ತೀನಿ, ಧನ್ಯವಾದಗಳು ಹೇಳ್ತೀನಿ.